ನಮಸ್ಕಾರ. ನಾನು ಟಾಮ್ ಮತ್ತು ಸ್ವಾಗತ ನಿಮ್ಮನ್ನ ನನ್ನ ಟಾಮ್ಸ್ ಕಿಚನ್ಗೆ. ನಮಸ್ಕಾರ. ಇಂದು ನಾವು ರುಚಿಯಾದ ಗೋವಾ ಶೈಲಿಯ ಮೀನ್ ಕರಿ ಮಾಡೋದಾಗಿ ನೋಡೋಣ. ಇವು ಗೋವಾ ಶೈಲಿಯ ಮೀನು ಕರಿಗೆ ಬೇಕಾದ ಪದಾರ್ಥಗಳು. ಮೊದಲು ತಾಜಾ ಮೀನು ತುಂಡುಗಳನ್ನ ತೆಗೆದುಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊಗಳು ಕರಿಗೆ ಉತ್ತಮ ರುಚಿ ಕೊಡುತ್ತವೆ. ಒಣಮೆಣಸಿನಕಾಯಿ ಮತ್ತು ಮಸಾಲೆಗಳು ಕರಿಗೆ ಖಾರ ಮತ್ತು ಸುವಾಸನೆ ನೀಡುತ್ತವೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಕರಿಗೆ ವಿಶೇಷ ವಾಸನೆ ಕೊಡುತ್ತವೆ. ತೆಂಗಿನಕಾಯಿ ಮತ್ತು ಕರಿಬೇವು ಗೋವಾ ಶೈಲಿಯ ಮುಖ್ಯ ಪದಾರ್ಥಗಳು. ಈ ಎಲ್ಲಾ ಪದಾರ್ಥಗಳನ್ನ ನುಣ್ಣಗೆ ರುಬ್ಕೊಳ್ಳಿ. ತೆಂಗಿನೆಣ್ಣೆ ಬಿಸಿ ಮಾಡಿ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಹುರಿಯಿರಿ. ರುಬ್ಬಿದ ಮಸಾಲೆ ಸೇರಿಸಿ ಚೆನ್ನಾಗಿ ಬೇಯಿಸಿ. ಎಣ್ಣೆ ಬೇರ್ಪಡುವುದು ಮುಖ್ಯ. ಈಗ ಮೀನು ತುಂಡುಗಳನ್ನ ನಿಧಾನವಾಗಿ ಹಾಕಿ ಬೇಯಿಸಬೇಕು. ತೆಂಗಿನ ಹಾಲು ಮತ್ತು ಹುಣಸೆಹಣ್ಣು ನೀರು ಸೇರಿಸಿ ನಿಧಾನವಾಗಿ ಕುದಿಸೋಣ. ರುಚಿಯಾದ ಗೋವಾ ಶೈಲಿಯ ಮೀನು ಕರಿ ಈಗ ಸಿದ್ಧವಾಗಿದೆ ಮತ್ತು ಅಧಿಕೃತ ಗೋವಾ ಮೀನಿನ ಕರಿ ಸಿದ್ಧವಾಗಿದೆ. ಕೇವಲ ಒಂದು ರುಚಿ ಅಪಾರ ಸಂತೋಷವನ್ನು ತರುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡೋಣ.